ಅವಳಿ ಜವಳಿ ಮಕ್ಕಳು ಹುಟ್ಟಿದ ತಕ್ಷಣ ಅವಳಿ ಮಕ್ಕಳ ತಾಯಿ ಆದವಳಿಗೆ ಒಂದು ಹೊಸ ಟೆನ್ಷನ್ ಸ್ಟಾರ್ಟ್ ಆಗ್ತದೆ. ಅದೇನಂದ್ರ ಇಬ್ರು ಮಕ್ಕಳು ಕರೆಕ್ಟ್ ಆಗಿ ತೂಕ ಹೆಚ್ಚು ಮಾಡ್ಕೊಂತ ಹೋಗ್ತಾರೋ ಇಲ್ಲೋ, ಅಥವಾ ಅವ್ರ ಇಬ್ಬರದು ಮೈಲ್ ಸ್ಟೋನ್ಸ್ ಏನ್ ರೀಚ್ ಆಗ್ಬೇಕಲ್ಲ, 1 ತಿಂಗಳಿಗೆ ಇಷ್ಟು ಗ್ರೋತ್, ಇಷ್ಟು ಡೆವಲಪ್ಮೆಂಟ್ ಆಗ್ಬೇಕಲ್ಲ ಮಗು, ಆ ರೀತಿ ಇವೆರಡು ಮಕ್ಕಳ ಆ ಮೈಲ್ ಸ್ಟೋನ್ ನ ರೀಚ್ ಆಗ್ತಾವೋ ಇಲ್ಲೋ ಅಂತ ಒಂದು ಟೆನ್ಷನ್. ಇದು ಟೆನ್ಷನ್ ಯಾಕೆ ಬರ್ತದ ಅವಳಿ ಮಕ್ಕಳ ತಾಯಿ ಆದವಳಿಗೆ ಅಂತಂದ್ರ, ಅವಳಿ ಮಕ್ಕಳ ಡೆಲಿವರಿ ಏನಾಗ್ತದಲ್ಲ, ಟ್ವಿನ್ ಬೇಬೀಸ್ ಡೆಲಿವರಿ ಯೂಶ್ವಲಿ ಸ್ವಲ್ಪ ಟೈಮ್ಗಿಂತ ಮುಂಚೆನೆ ಆಗ್ತದೆ. ಅಂದ್ರೆ ಈಗ ಸಿಂಗಲ್ ಬೇಬಿ ಕ್ಯಾರಿ ಮಾಡೋರು 40 ವೀಕ್ಸ್ ತನ ಹೋಗ್ತದ ಅವ್ರದ್ದು ಡೆಲಿವರಿ ಡೇಟ್. ಅದೇ ಟ್ವಿನ್ ಬೇಬೀಸ್ 37 ವೀಕ್ ರೀಚ್ ಆಗೋದೇ ಹೆಚ್ಚಾಗ್ತದ. ಅಥವಾ ಕೆಲವೊಂದ್ಸಲ ಕೆಲವೊಬ್ಬರಿಗೆ ಪ್ರೀ ಮ್ಯಾಚೂರ್ ಡೆಲಿವರಿನೂ ಆಗ್ತದೆ, ಅಂದ್ರೆ 7ನೇ ತಿಂಗಳಲ್ಲೇ ಹುಟ್ಟು ಬಿಡ್ತಾರೆ ಇಬ್ರು ಮಕ್ಕಳ. ಸೊ ಈ ರೀತಿ ಆದಾಗ ಅವಳಿ ಮಕ್ಕಳು ಇಬ್ಬರದು ನಾರ್ಮಲಿ ತೂಕ ಕಡಿಮೆನೇ ಇದ್ದಿರ್ತದೆ ಸಿಂಗಲ್ ಬೇಬಿ ಕಂಪೇರ್ ಮಾಡಿದಾಗ. ಸೊ ತಾಯಿ ಆದವಳಿಗೆ ಏನ್ ಅನಿಸ್ಬಿಡ್ತದ ಅಂದ್ರ ಆಫ್ಟರ್ ಡೆಲಿವರಿ ಮಕ್ಕಳ ತೂಕ ಈಗ ಇಷ್ಟು ಕಡಿಮೆ ಅದ, ಸೊ ಹೋಗ್ತಾ ಹೋಗ್ತಾ ಇಬ್ರು ಮಕ್ಕಳ ತೂಕ ಕ್ಯಾಚಪ್ ಮಾಡ್ಕೋತಾರೋ ಇಲ್ವೋ, ಅಥವಾ ಅವರು ಗ್ರೋತ್ ಅವ್ರ ಡೆವಲಪ್ಮೆಂಟ್ ಎಲ್ಲ ಆ ತಿಂಗಳ ತಕ್ಕಂಗ ಆ ಮೈಲ್ ಸ್ಟೋನ್ಸ್ ನ ರೀಚ್ ಮಾಡ್ತಾರೋ ಇಲ್ಲೋ ಅಂತೆಲ್ಲ ಅನ್ಸಕ್ ಸ್ಟಾರ್ಟ್ ಆಗ್ತದ. ಅದ್ರ ಜೊತೆಗೆ ಇಬ್ರು ಮಕ್ಕಳ ಜೊತೆನೆ ಕಂಪ್ಯಾರಿಸನ್, ಅಂದ್ರೆ ಟ್ವಿನ್ಸ್ ಮಕ್ಕಳ ಜೊತೆ ಈಗ ಟ್ವಿನ್ ಎ ಬೇಬಿ ಎದು ತೂಕ ಸ್ವಲ್ಪ ಚೆನ್ನಾಗಿ ಬಂದಿತ್ತು ಬೇಬಿ ಬಿ ಕಂಪೇರ್ ಮಾಡಿದ್ರೆ ಅಂತಂದಾಗ, ಈ ಬೇಬಿ ಬಿನು ಬೇಬಿ ಎ ತೂಕದ ಜೊತೆ ಕ್ಯಾಚಪ್ ಮಾಡ್ಕೊಂತದೋ ಇಲ್ಲೋ ತೂಕ ಹೋಗ್ತಾ ಹೋಗ್ತಾ, ಅಥವಾ ಬೇಬಿ ಬಿನು ಬೇಬಿ ಎ ಯಾವ ತರ ಡೆವಲಪ್ಮೆಂಟ್ ಗ್ರೋತ್ ತೋರ್ಸ್ಲತ್ತದ ಸೇಮ್ ಅದೇ ರೀತಿ ಬೇಬಿ ಬಿನು ಬೇಗ ಬೇಗ ತೋರ್ಸಕ್ ಸ್ಟಾರ್ಟ್ ಆಗ್ತದೋ ಇಲ್ಲೋ ಅನ್ನೋ ಒಂದು ಸಣ್ಣ ನರ್ವಸ್ನೆಸ್ ಇದ್ದೇ ಇರ್ತದ. ಬಿಕಾಸ್ ಆಸ್ ಅ ಟ್ವಿನ್ ಮಾಮ್ ಇದು ನನಗೆ ಅಂಡರ್ಸ್ಟ್ಯಾಂಡು ಆಗ್ತದ, ನಾನು ರಿಲೇಟಿವ್ ಮಾಡ್ಕೋಬಹುದು ಅದಕ್ಕೆ ಈ ವಿಡಿಯೋ ಮಾಡತ್ತೀನಿ. ಬಿಕಾಸ್ ನನಗೂ ಸಹಜವಾಗಿ ಈ ಎಲ್ಲಾ ಗೊಂದಲಗಳು ನರ್ವಸ್ನೆಸ್ ಇದ್ದೇ ಇತ್ತು ಆಫ್ಟರ್ ಡೆಲಿವರಿ. ಬಿಕಾಸ್ ಇಬ್ರು ಮಕ್ಕಳದು ತೂಕ ಏನೋ ಹೆಲ್ದಿಯಾಗೇ ಇತ್ತು, ಆದ್ರ ಸಿಂಗಲ್ ಬೇಬಿ ಜೊತೆ ಕಂಪೇರ್ ಮಾಡಿದೆ ನಾನು, ಅದಕ್ಕೆ ನಾ ಮಾಡಿದ ತಪ್ಪು. ಸೊ ನೀವು ಆ ತಪ್ಪನ ಮಾಡಬೇಡ್ರಿ, ಸಿಂಗಲ್ ಬೇಬಿ ಆದವ್ರ ಜೊತೆ ಕಂಪ್ಯಾರಿಸನ್ ಮಾಡ್ಕೋಬೇಡ್ರಿ. ಬಿಕಾಸ್ ಅವ್ರ ಜರ್ನಿ ಡಿಫ್ರೆಂಟ್, ನಿಮ್ ಜರ್ನಿ ಡಿಫ್ರೆಂಟ್. ಅನ್ಲೆಸ್ ಅಂಡ್ ಅಂಟಿಲ್ ನಿಮ್ ಮಕ್ಕಳಿಬ್ರು ಹೆಲ್ದಿ ಆಗಿದ್ರೆ ಕಂಪೇರ್ ಮಾಡೋ ಅವಶ್ಯಕತೆನೇ ಇಲ್ಲ. ಬಿಕಾಸ್ ಎಲ್ಲಾ ಬೇಬೀಸ್ದು ಅವ್ರದೇ ಆದ ಒಂದು ಪೇಸ್ ಅಲ್ಲಿ ಗ್ರೋತ್ ಡೆವಲಪ್ಮೆಂಟ್ ತೋರಿಸ್ಕೊಡ್ತಾ ಹೋಗ್ತಾರೆ. ಏನಂದ್ರ ಆ ತಿಂಗಳ ತಕ್ಕಂಗ ಅವ್ರವ್ರ ಡೆವಲಪ್ಮೆಂಟ್ ಅವ್ರವ್ರ ಗ್ರೋತ್ ಆಗ್ಲತ್ತದೋ ಇಲ್ಲೋ ಅಂತ ನೋಡ್ಕೊಂತಿರ್ಬೇಕು. ಬಟ್ ಟ್ವಿನ್ ಮಾಮ್ಸ್ ನೀವು ನೆನ್ಪಿಟ್ಕೋಬೇಕಾಗಿರೋದು ವಿಚಾರ ಏನಂದ್ರ, ಸಿನ್ಸ್ ನಿಮ್ಮ ಡೆಲಿವರಿ ಸ್ವಲ್ಪ ಬೇಗ ಆಗಿರೋ ಕಾರಣ, ಮಕ್ಕಳ ತೂಕ ಸ್ವಲ್ಪ ಕಡಿಮೆ ಇರೋ ಕಾರಣ, ಅವ್ರ ಮೈಲ್ ಸ್ಟೋನ್ ರೀಚ್ ಆಗುವಲ್ಲಿನೂ ಸ್ವಲ್ಪ ಸ್ಲೈಟ್ಲಿ ಡಿಫರ್ ಆಗಬಹುದು ಸಿಂಗಲ್ ಬೇಬಿದವ್ರ ಜೊತೆ ಕಂಪೇರ್ ಮಾಡಿದಾಗ. ಸ್ವಲ್ಪ ಇವರು ಲೇಟ್ ಆಗಿ ಮೈಲ್ ಸ್ಟೋನ್ ನ ರೀಚ್ ಮಾಡಬಹುದು. ಮೈಲ್ ಸ್ಟೋನ್ ಅಂದ್ರೆ ಈಗ 1 ತಿಂಗಳು ಅಥವಾ 2 ತಿಂಗಳು 3 ತಿಂಗಳವರೆಗೂ ಒಂದು ಮಗು ಎಷ್ಟು ಮಟ್ಟಿಗೆ ಅದ್ರ ತೂಕ, ಅಥವಾ 3 ತಿಂಗಳವರೆಗೆ ಆ ಮಗು ಏನೆಲ್ಲ ಡೆವಲಪ್ ಮಾಡ್ಕೊಂಡಿರ್ಬೇಕು ಅನ್ನೋದೇನಿರ್ತದಲ್ಲ, ಆ ಮೈಲ್ ಸ್ಟೋನ್ ರೀಚ್ ಮಾಡುವಲ್ಲಿ ಒಂದ್ ಹೆಚ್ಚು ಕಮ್ಮಿ ಆಗ್ಬಹುದು ಒಂದ್ ಸ್ವಲ್ಪ ದಿನ, ಅಂದ್ರೆ 1 ವಾರ ಆ ತರ. ಆಮೇಲೆ ಇಬ್ರು ಮಕ್ಕಳ ಜೊತೆ ಕಂಪೇರ್ ಮಾಡಿದಾಗೂ ಅಷ್ಟೇ, ಟ್ವಿನ್ ಎ ಸ್ವಲ್ಪ ಬೇಗ ರೀಚ್ ಆಗ್ಬಹುದು ಮೈಲ್ ಸ್ಟೋನ್, ಅದೇ ಟ್ವಿನ್ ಬಿ ಸ್ವಲ್ಪ ಸ್ಲೋ ಆಗ್ನು ರೀಚ್ ಆಗ್ಬಹುದು. ಇದಕ್ಕೇನ್ ವರಿ ಮಾಡ್ಕೋಬೇಡ್ರಿ, ಅನ್ಲೆಸ್ ಅಂಡ್ ಅಂಟಿಲ್ ಆ ಗ್ಯಾಪ್ ಬಹಳ ಇರಬಾರ್ದು. ಲೈಕ್ ಈಗ 4-5 ದಿನ ಅಥವಾ 1 ವಾರ ಅಂದ್ರೆ ಓಕೆ. ಬಹಳ ದಿನ ಗ್ಯಾಪ್ ಆಯ್ತು ಒಂದು ಮೈಲ್ ಸ್ಟೋನ್ ರೀಚ್ ಆಗ್ಲಕ್ಕ, ಅಂದ್ರೆ 3-4 ವಾರ ಹಿಂದೆ ಬಿದ್ರು ಅಂದಾಗ ಅವಾಗ ಸ್ಲೈಟ್ ಕನ್ಸರ್ನ್ ಅದು. ಅವಾಗ ಡಾಕ್ಟರ್ ಹತ್ರ ಎಲ್ಲ ಹೇಳ್ಬೇಕಾಗ್ತದ, ಮೈಲ್ ಸ್ಟೋನ್ ಬಗ್ಗೆ ಡಿಸ್ಕಸ್ ಮಾಡ್ಬೇಕಾಗ್ತದ. ಸೊ ಈ ಏನ್ ಗೊಂದಲ, ಈ ಏನ್ ಟೆನ್ಷನ್ ಟ್ವಿನ್ ಮಾಮ್ಸ್ ಫೇಸ್ ಮಾಡ್ತಾರ ಮಕ್ಕಳು ಹುಟ್ಟಿದ ತಕ್ಷಣ, ಅವ್ರ ಸ್ಟ್ರೆಸ್ ಅವ್ರ ಟೆನ್ಷನ್ ಕಡಿಮೆ ಮಾಡಕ್ಕೆ ಈ ವಿಡಿಯೋನ ಮಾಡತ್ತೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡ್ರಿ, ಯಾಕಂದ್ರೆ ಈ ವಿಡಿಯೋದಾಗ ಟ್ವಿನ್ ಬೇಬೀಸ್ ಯಾವ್ಯಾವ ಮೈಲ್ ಸ್ಟೋನ್ಸ್ ರೀಚ್ ಮಾಡ್ತಾರ 3 ತಿಂಗಳವರೆಗೂ ಅನ್ನೋದನ್ನ ಬ್ರೀಫ್ ಆಗಿ ಹೇಳ್ತೀನಿ. ನಮಸ್ತೆ, ನಾನು ಗಂಗಾ, ನನ್ನ ಚಾನಲ್ ನಮಸ್ತೆ ಮಾಮ್ಸ್ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ಎಲ್ರಿಗೂ. ನನ್ನ ಚಾನಲ್ನಾಗ ನಾನು ಟ್ವಿನ್ ಪ್ರೆಗ್ನೆನ್ಸಿ ರಿಲೇಟೆಡ್ ಪೇರೆಂಟಿಂಗ್ ರಿಲೇಟೆಡ್, ಲೈಫ್ ಸ್ಟೈಲ್, ಫ್ಯಾಷನ್, ಟ್ರಾವೆಲ್ ರಿಲೇಟೆಡ್ ಎಲ್ಲ ವ್ಲಾಗ್ಸ್ ಮಾಡಿ ಹಾಕ್ತಿರ್ತೀನಿ. ಸೊ ನಿಮ್ಗೇನಾದ್ರೂ ಈ ವಿಷಯಗಳಲ್ಲಿ ಆಸಕ್ತಿ ಇದ್ರೆ ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ಮೊದಲನೇದಾಗಿ ಹೇಳ್ಬೇಕಂದ್ರೆ, ಮಕ್ಕಳು ಹುಟ್ಟಿದ ತಕ್ಷಣ ಅವ್ರು ಇನ್ನೂ ಅಷ್ಟೊಂದು ವಾಯ್ಸಿಗೆ ಫೆಮಿಲಿಯರ್ ಆಗಿರಲ್ಲ, ಫೇಸ್ ರೆಕಗ್ನೈಸ್ ಮಾಡೋದಾಗಿರಬಹುದು, ಅದಕ್ಕೆಲ್ಲ ಅಷ್ಟೊಂದು ಫೆಮಿಲಿಯರ್ ಆಗಿರಲ್ಲ ಹುಟ್ಟಿದಾಗ. ಅಂದ್ರೆ ಫಸ್ಟ್ 1 ಮಂತ್ ಅಂತೂ ಮಗು ಕರೆಕ್ಟ್ ಆಗಿ ನಿಮ್ ಮುಖನೂ ನೋಡಂಗಿಲ್ಲ. 1 ತಿಂಗಳು ಹೋಗ್ತಾ ಅವಾಗ ಒಂದು 2 minutes
ಮಿನಿಟ್ಸ್ ಹಂಗಾಗ್ಲಿ ನಿಮ್ ಮುಖ ನೋಡಕ ಸ್ಟಾರ್ಟ್ ಮಾಡ್ತದ. ಅವಾಗ ಸ್ವಲ್ಪ ಫೇಸ್ ರೆಕಗ್ನಿಷನ್ ಸ್ಟಾರ್ಟ್ ಆಗ್ತದ ಅವ್ರದ್ದು. ಬಟ್ ಅಲ್ಲಿವರೆಗೆ ಅವ್ರದ್ದು ಹೆಂಗಿರ್ತದ ಒಂದು ಪ್ಯಾಟರ್ನ್ ಅಂತಂದ್ರೆ ಮಗು ಎದ್ದೇಳ್ಬೇಕು, ಅಳಬೇಕು, ಫೀಡಿಂಗ್ ಮಾಡ್ಬೇಕು, ಮತ್ತೆ ಮಲ್ಕೋಬೇಕು, ಇದಿಷ್ಟೇ ಅವ್ರ ಪ್ಯಾಟರ್ನ್, ಅದಿಷ್ಟೇ ಅವ್ರ ಜಗತ್ತು, ಅವ್ರಿಗೆ ಗೊತ್ತಿರೋದು ಅಷ್ಟೇ ಆಗಿರ್ತದೆ. ಹೋಗ್ತಾ ಹೋಗ್ತಾ ಒಂದ್ ತಿಂಗಳು ಮುಗಿತಾ ಅವರು ವಾಯ್ಸ್ ಕೂಡ ರೆಕಗ್ನೈಸ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಅಂದ್ರೆ ಎಸ್ಪೆಷಲಿ ತಾಯಿ ಆದವಳ ವಾಯ್ಸ್ ಆಕ್ಚುಲಿ ಹೊಟ್ಟೆಲಿ ಇರ್ಬೇಕಾದ್ರೇನೆ ತಾಯಿ ಆದವಳ ವಾಯ್ಸ್ ರೆಕಗ್ನೈಸ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಮಕ್ಕಳು. ಸೊ ಇಲ್ಲೂ ಕೂಡ ಹೊರಗೆ ಬಂದ್ಮೇಲೆ ತಾಯಿ ಆದವಳು ಎಷ್ಟೇ ದೂರಿಂದ ಮಾತಾಡ್ತಿದ್ರು ವಾಯ್ಸ್ ನ ರೆಕಗ್ನೈಸ್ ಮಾಡಕ ಸ್ಟಾರ್ಟ್ ಮಾಡ್ತಾರ. ಆಮೇಲೆ ಅವ್ರದ್ದು ಫಿಸ್ಟ್ ಯಾವಾಗ್ಲೂ ಜಾಸ್ತಿ ಕ್ಲೆಂಚ್ಡ್ ಲೈಕ್ ಈ ತರನೇ ಇಟ್ಕೊಂಡಿರ್ತಾರೆ ಮುಟ್ಟಿಗೆ ಮಾಡಿ. ಆಮೇಲೆ ಸ್ವಲ್ಪ ಆಕ್ಟಿವ್ ಆಗಿ ಇದಾರೋ ಇಲ್ಲೋ ಅಂತ ಗೊತ್ತಾಗಕ್ಕ ಕೈ ಮತ್ತು ಕಾಲುಗಳು ಯಾವಾಗ್ಲೂ ಮೂವ್ಮೆಂಟ್ ಮಾಡ್ತಾ ಇರ್ತಾರೆ, ಅದರಿಂದ ಅವರು ಆಕ್ಟಿವ್ ಆಗಿದ್ದಾರಂತ. ಆಮೇಲೆ ಮಕ್ಕಳಿಬ್ಬರದು ಹೆಡ್ ಕಂಟ್ರೋಲ್ ಅಷ್ಟು ಇರಂಗಿಲ್ಲ, ಅದು ಸ್ವಲ್ಪ ಹೆಡ್ ಕಂಟ್ರೋಲ್ ಬರಾಕ 3 ತಿಂಗಳು ಮುಗಿಬೇಕಾಗ್ತದ. ಇದರಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ಬೋದು. ಸಿಂಗಲ್ ಬೇಬೀಸ್ ಇನ್ನು 3 ತಿಂಗಳು ಮುಗಿತಾನೆ ಇರಲ್ಲ, ಅವಾಗ ಆಗ್ಲೇ ಅವ್ರ ಕತ್ತು ಚೆನ್ನಾಗಿ ನಿಂತು ಬಿಟ್ಟಿರ್ತದ, ಅಥವಾ ಲಾಸ್ಟ್ 3 ಮಂತ್ ಎಂಡಿಗೆ ಚೆನ್ನಾಗಿ ಕತ್ ನಿಂತಿರ್ತದೆ, ಅಂದ್ರೆ ಒಂದು ಹೆಡ್ ಕಂಟ್ರೋಲ್ ಇದ್ದಿರ್ತದ. ಬಟ್ ಟ್ವಿನ್ ಬೇಬೀಸ್ಗೆ ಸ್ವಲ್ಪ ಡಿಲೇ ಆಗ್ಬೋದು, ಅವ್ರಕ್ಕಿಂತ ಒಂದು 5-6 ದಿನ ಅಥವಾ 1 ವಾರ ಡಿಲೇ ಆಗ್ಬೋದು ಅಷ್ಟೇ ಇವರಿಗೆ, ಅದ್ರಗಿಂತ ಹೆಚ್ಚಿಗೇನು ಹೋಗಂಗಿಲ್ಲ. ಸೊ ಸ್ವಲ್ಪ ತಾಳ್ಮೆಯಿಂದ ಇರಬೇಕು. ಅವ್ರದ್ದು ಹೆಡ್ ಕಂಟ್ರೋಲ್ ಆಗಕ್ಕೆ 3 ಮಂತ್ಸ್ ಬೇಕು, ಅಥವಾ ಒಂದೊಂದ್ಸಲ ಒಂದು ಬೇಬಿ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆನೂ ತಗೋಬಹುದು. ಈಗ ಇಬ್ರು ಮಕ್ಕಳು ಒಟ್ಟಿಗೆ ಹುಟ್ಟಿದಾರ ಅಂದ ತಕ್ಷಣ ಈ ಮಗುದ ಹೆಡ್ ಕಂಟ್ರೋಲ್ ಆಗ್ಯದ, ಸೊ ಈ ಮಗುದ್ ಇನ್ನೂ ಆಗಿಲ್ಲಲ್ಲ ಅಂತ ಪ್ಯಾನಿಕ್ ಆಗ್ಬಾರ್ದು. ಈ ಮಗುದ್ ಸ್ವಲ್ಪ ಡಿಲೇ ಆಗ್ಬಹುದು, 1-2 ದಿನ ಹೆಚ್ಚು ಕಡಿಮೆ ಆಗ್ಬಹುದು, ಪರವಾಗಿಲ್ಲ. 3 ಮಂತ್ಸಿಗೆ ಮುಗಿಯೋಷ್ಟ್ರಲ್ಲೇನೆ ಅಥವಾ 1-2 ದಿನ ಹೆಚ್ಚು ಕಡಿಮೆದಾಗ ಅವ್ರದ್ದು ಇಬ್ಬರದು ಹೆಡ್ ಕಂಟ್ರೋಲ್ ಆಗಿರ್ತದೆ, ಅಂದ್ರೆ ನೆಕ್ ಕರೆಕ್ಟ್ ಆಗಿ ಕತ್ತು ಕರೆಕ್ಟ್ ಆಗಿ ಕೂತಿರ್ತದ. ಆಮೇಲೆ ಐ ಕಾಂಟ್ಯಾಕ್ಟ್ ಸ್ಟಾರ್ಟಿಂಗ್ ಅಲ್ಲೇ ಅಷ್ಟೊಂದು ಇರಂಗಿಲ್ಲ, ಲೈಕ್ ಕೆಲವೊಂದ್ಸಲ ಮಗುದು ಐಸ್ ಕರೆಕ್ಟ್ ಆಗಿ ಚೆನ್ನಾಗಿ ಡೆವಲಪ್ ಆಗಿರ್ತಾವ ಫಸ್ಟಿಗೆ, ಆದ್ರೆ ಕೆಲವೊಂದ್ಸಲ ಲೈಕ್ ಐ ಕರೆಕ್ಟ್ ಆಗಿ ಡೆವಲಪ್ ಆಗಕ್ಕೆ ಒಂದ್ ಸ್ವಲ್ಪ ಟೈಮ್ ಹಿಡಿತದ, 1-2-3 ತಿಂಗಳು ಟೈಮ್ ತಗೋಬಹುದು. ಸೊ ಹೋಗ್ತಾ ಹೋಗ್ತಾ ಅವರು ಐ ಕಾಂಟ್ಯಾಕ್ಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾರ. ಅಲ್ಲಿವರೆಗೂ ಐ ಕಾಂಟ್ಯಾಕ್ಟ್ ಅಷ್ಟೊಂದೇನು ಇರಂಗಿಲ್ಲ. 3 ಮಂತ್ಸ್ ಮುಗಿಯೋಷ್ಟ್ರಲ್ಲೇ ಅವ್ರದ್ದು ಐಸ್ನು ಕರೆಕ್ಟ್ ಆಗಿ ಡೆವಲಪ್ ಆಗಿರ್ತಾವ ಕಣ್ಣುಗಳು, ಮತ್ತ ಐ ಕಾಂಟ್ಯಾಕ್ಟ್ ಮಾಡಕ್ನು ಸ್ಟಾರ್ಟ್ ಮಾಡ್ತಾರ. ಆಮೇಲೆ ಜಾಸ್ತಿ ಆದ್ರೆ ಒಂದು 6 to 8 ಇಂಚಸ್ ವರೆಗೆ ಮಾತ್ರ ಅವ್ರಿಗೆ ವಿಸಿಬಲ್ ಆಗಿರ್ತದ, ಅದ್ರಗಿಂತ ದೂರಿಂದ ಏನು ಕಾಣಿಸಲ್ಲ. ಸೊ ಅಲ್ಲಿವರೆಗೆ ಮಾತ್ರ ಅವ್ರ ವಿಸಿಬಿಲಿಟಿ ಇರ್ತದ. ಹೋಗ್ತಾ ಹೋಗ್ತಾ ಅಂದ್ರೆ 3 ಮಂತ್ಸ್ ಮುಗಿತಾ ಇರೋ ಹಾಗೆ ಅದನ್ನು ಕೂಡ ಚೇಂಜ್ ಆಗ್ತಾ ಹೋಗ್ತದ. ಸೌಂಡ್ಸ್ ಇಂದ ಏನಾರೆ ಅಂದ್ರೆ ಹಾಡ್ಕೊಂತ ಮಲಗಿಸೋದಾಗಿರ್ಬೋದು, ಈ ರೀತಿ ಮಾಡ್ತೀವಲ್ಲ ಅವೆಲ್ಲ ಕ್ಯಾಚ್ ಮಾಡ್ಕೋತಾರ ಮಕ್ಕಳ, ಸೌಂಡ್ಸ್ ನ ಕರೆಕ್ಟ್ ಆಗಿ ಫಾಲೋ ಮಾಡ್ತಾರ. ಅದಕ್ಕೇನೆ ಆಕ್ಚುಲಿ 3 ಮಂತ್ಸ್ ಒಳಗೆ ಏನೇನು ಟಾಯ್ಸ್ ತೋರಿಸಿದ್ರು ಅದ್ರ ಕಡೆ ಅಷ್ಟು ಒಳಗೆ ಹೋಗಲ್ಲ. ಆ ಸೌಂಡ್ ಮಾಡೋ ಟಾಯ್ ಏನ್ ಇರ್ತದಲ್ಲ, ಆ ಸೌಂಡಿಗೆ ಅವರು ಎಂಜಾಯ್ ಮಾಡಕ್ ಸ್ಟಾರ್ಟ್ ಮಾಡ್ತಾರ, ಅದಕ್ಕೆ ಅವರು ಫಾಲೋ ಮಾಡ್ತಾರೆ ಸೌಂಡಿಗೆ. ಸೊ ಸೌಂಡ್ ಮಾಡ್ಕೊಂತಾನೆ ಡಿಫ್ರೆಂಟ್ ಟೈಪ್ ಸೌಂಡ್ಸ್ ಮಾಡ್ಕೋತಾನೆ ಅವರಿಗೆ ಆಟ ಆಡ್ಸೋದ್ರಿಂದ ಅವ್ರು ಅದನ್ನ ಎಂಜಾಯ್ ಮಾಡ್ತಾರ. ಆಮೇಲೆ 3 ಮಂತ್ಸ್ ಮುಗಿಯೋಷ್ಟ್ರಲ್ಲೇನೆ ಈ ಎಲ್ಲ ಸೌಂಡ್ಸ್ ಫೆಮಿಲಿಯರ್ ಆಗ್ತಾರ, ಐ ಕಾಂಟ್ಯಾಕ್ಟ್ ಕರೆಕ್ಟ್ ಆಗ್ತದ, ಕತ್ತನು ಕರೆಕ್ಟ್ ಆಗಿ ನಿಂದಿರ್ತದ. ಆಮೇಲೆ ಫೀಡಿಂಗ್ ವಿಷಯ ಅಂದಾಗ ಇವ್ರದ್ದು ಫೀಡಿಂಗ್ ಪ್ಯಾಟರ್ನ್ ಕೂಡ ಹೇಳಕ್ಕೆ ಬರಂಗಿಲ್ಲ, ಯಾವಾಗ ಬೇಕಾದ್ರೂ ಫೀಡಿಂಗ್ ಕೇಳಬಹುದು. ಆಮೇಲೆ ಒಂದೊಂದ್ಸಲ ಫೀಡಿಂಗ್ ಟೈಮ್ ಲಾಂಗ್ ಆಗು ಇರಬಹುದು. ಆಮೇಲೆ 2 ಬೇಬೀಸ್ ಅಲ್ಲ, ಬೇಬಿ ಎ ಪ್ಯಾಟರ್ನ್ ಏನ್ ಫಾಲೋ ಮಾಡ್ತಿರ್ತದ ಫೀಡಿಂಗ್ ಪ್ಯಾಟರ್ನ್, ಅದೇ ಬೇಬಿ ಬಿ ನು ಫಾಲೋ ಮಾಡ್ಬೇಕಂತೇನಿಲ್ಲ. ಬೇಬಿ ಎದೇ ಫೀಡಿಂಗ್ ಪ್ಯಾಟರ್ನ್ ಬೇರೆ ಇರ್ತದ, ಬೇಬಿ ಬಿ ದೇ ಫೀಡಿಂಗ್ ಪ್ಯಾಟರ್ನ್ ಬೇರೆ ಇರ್ತದ. ಸೊ ಟೋಟಲಿ ಡಿಫ್ರೆಂಟ್ ಆಗಿರ್ತಾವ ಒಳ್ಳೆ ಮಕ್ಕಳು ಇದ್ರೂ. ಸೊ ಅವ್ರವ್ರ ಫೀಡಿಂಗ್ ಪ್ಯಾಟರ್ನಿಗೆ ನಾವು ಸೆಟ್ ಆಗಕ್ಕ 1 ತಿಂಗಳೇ ಹಿಡಿತದ. ಅದಾದ್ಮೇಲೆ ಒಂದ್ ಸ್ವಲ್ಪ ನಾವು ಕ್ಯಾಚ್ ಮಾಡ್ಕೋಬಹುದು, ಬೇಬಿ ಈಗ ಇಷ್ಟ ಅವಶ್ಯಕ ಅದ, ಈ ಟೈಮಿಗೆ ಫೀಡಿಂಗ್ ಕೇಳ್ತದ, ಬೇಬಿ ಬಿ ಇದು ಅವಶ್ಯಕತೆ ಇಷ್ಟದ, ಆ ಟೈಮಿಗೆ ಅದಕ್ಕೆ ಫೀಡಿಂಗ್ ಮಾಡಬೇಕು ಅಂತ ಹೋಗ್ತಾ ಹೋಗ್ತಾ ಗೊತ್ತಾಗ್ತದ. ನೆಕ್ಸ್ಟ್ ನಿದ್ದೆಗ ಬಂದ್ರೆ ಅವ್ರ ಸ್ಲೀಪಿಂಗ್ ಪ್ಯಾಟರ್ನ್ ಇಬ್ಬರದು ಸೇಮ್ ಇರ್ಬೇಕಂತೇನಿಲ್ಲ, ಇಬ್ರು ಮಕ್ಕಳದು ಸ್ಲೀಪಿಂಗ್ ಪ್ಯಾಟರ್ನ್ ಡಿಫ್ರೆಂಟ್ ಆಗಿರ್ಬೋದು. ಅಂದ್ರೆ ಪ್ಯಾಟರ್ನ್ ಅಂದ್ರೆ ಸ್ಲೀಪಿಂಗ್ ಟೈಮ್ ಹೇಳತ್ತೀನಿ ನಾನು. ಇಬ್ರು ಮಕ್ಕಳು ಒಮ್ಮೆ ಮಲ್ಕೊಂತಾರ ಅಂತ ಅನ್ನೋ ಗ್ಯಾರಂಟಿ ಇಲ್ಲ, ಮಲ್ಕೊನಬಹುದು ಅಥವಾ ಮಲಗದೇನೂ ಇರಬಹುದು. ಅಥವಾ ಬೇಬಿ ಎ ಮಲ್ಕೊಂಡಾಗ ಬೇಬಿ ಬಿ ಎಚ್ಚರನೇ ಇರ್ತದ, ಬೇಬಿ ಬಿ ಮಲ್ಕೊಂಡಾಗ ಬೇಬಿ ಎಗ ಎಚ್ಚರ ಆಗ್ಬಿಡ್ತದ. ಸೊ ಈ ರೀತಿ ಡಿಫ್ರೆಂಟ್ ಆಗು ಇರ್ತದ, ಇದನ್ನು ನಾಟ್ ಆಫ್ ಕನ್ಸರ್ನ್. ಬಟ್ ಈ ತರ ಸ್ಲೀಪಿಂಗ್ ಪ್ಯಾಟರ್ನ್ ಡಿಫ್ರೆಂಟ್ ಆಗಿದ್ದಾಗ ಅವಳಿ ಮಕ್ಕಳದು ತಾಯಿ ಆದವಳಿಗೆ ಬಹಳನೇ ಸ್ಟ್ರೆಸ್ ಆಗ್ಬಿಡ್ತದೆ, ಬಿಕಾಸ್ ಅವಳಿಗೆ ರೆಸ್ಟೇ ಸಿಗಂಗಿಲ್ಲ. ಹಂಗ ಅಂತಾನೆ ನಾನು ಏನ್ ಮಾಡಿದ್ದೆ ಅಂದ್ರೆ ಒಂದು
ಅವರಿಬ್ಬರಿಗೆ ಒಂದು ಪ್ಯಾಟರ್ನ್ ಸೆಟ್ ಮಾಡ್ಕೊಂಡಿದ್ದೆ. ಇಬ್ರು ಮಕ್ಕಳಿಗೆ ಒಂದೇ ಟೈಮಿಗೆ ಮಲಗಿಸೋದು, ಆ ಸ್ಲೀಪಿಂಗ್ ಪ್ಯಾಟರ್ನ್ ಅವ್ರಿಗೂ ಸೆಟ್ ಮಾಡಿಸಿದ್ದೆ. ಅದರಿಂದ ನನಗೆ ಸ್ಟ್ರೆಸ್ ಆಗ್ಲಾರ್ದಂಗ ರಿಲ್ಯಾಕ್ಸ್ ಮಾಡಕ್ಕೆ ಟೈಮ್ ಸಿಕ್ತಿತ್ತು. ಸೊ ನಿಮ್ಗೇನಾದ್ರೂ ಈ ಸ್ಲೀಪಿಂಗ್ ಪ್ಯಾಟರ್ನ್ ಹೆಂಗ್ ಸೆಟ್ ಮಾಡಬೇಕು ಅವಳಿ ಮಕ್ಕಳದು ಅಂತ ಅನ್ನೋದು ಗೊತ್ತಾಗ್ಬೇಕಂದ್ರೆ ಇದಕ್ಕೊಂದು ಸೆಪರೇಟ್ ವಿಡಿಯೋ ಮಾಡೀನಿ. ಆ ವಿಡಿಯೋದ ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಕೊಟ್ಟಿರ್ತೀನಿ. ಟಿಪ್ಸ್ ಫಾರ್ ಟ್ವಿನ್ ಬೇಬೀಸ್ ಸ್ಲೀಪಿಂಗ್ ಪ್ಯಾಟರ್ನ್ ಅಂತಂದು. ಸೊ ಮ್ಯಾಲೆ ಐ ಬಟನ್ನಾಗೂ ಕೊಟ್ಟಿರ್ತೀನಿ, ಬೇಕಂದ್ರೆ ಚೆಕ್ ಮಾಡ್ಕೊರಿ, ಹೆಲ್ಪ್ ಆಗ್ತದ. ಇಬ್ರು ಮಕ್ಕಳು ಅವ್ರದೇ ಆದ ಒಂದು ಗ್ರೋತ್ ಪೇಸ್ನಾಗ ಗ್ರೋ ಆಗ್ತಾರ, ಡೆವಲಪ್ ಆಗ್ತಾರ. ಸೊ ಜಸ್ಟ್ ತಾಯಿ ಆದವಳು ಆರೋಗ್ಯಕರವಾಗಿ ಮಕ್ಕಳು ಬೆಳೆಯಕತ್ತಾರೋ ಇಲ್ಲೋ, ಹೋಗ್ತಾ ಹೋಗ್ತಾ ತೂಕನು ಪುಟಾನ್ ಆಗ್ತಾ ಇದ್ದಾರೋ ಇಲ್ಲೋ ಅಂತ ಚೆಕ್ ಮಾಡ್ಕೋಬೇಕಾಗ್ತದ. ಆಕ್ಚುಲಿ ಸ್ಟಾರ್ಟಿಂಗ್ ಅಲ್ಲಿ 1-2 ವಾರ ತೂಕ ಕಡಿಮೆ ಆಗ್ತದ, ಅದಾದ ನಂತರ ತೂಕ ಹೆಚ್ಚಾಗ್ತಾನೆ ಹೋಗ್ತದ. ಸೊ ಇದ್ರ ಮೇಲೆ ಒಂದ್ ಸ್ವಲ್ಪ ಗಮನ ಕೊಡ್ರಿ. ಆ ಟೈಮ್ ತಕ್ಕಂಗ ಗ್ರೋತ್ ಡೆವಲಪ್ಮೆಂಟ್ ಆದಾಗ ಮಾತ್ರ ಆರೋಗ್ಯಕರವಾಗಿ ಮಕ್ಕಳು ಬೆಳಿತಾರಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮ್ಗೇನಾದ್ರೂ ಈ ವಿಡಿಯೋ ಹೆಲ್ಪ್ಫುಲ್ ಅನ್ಸಿದ್ರೆ, ಯೂಸ್ಫುಲ್ ಅನ್ಸಿದ್ರೆ ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ ಹೆಂಗ ಅನಿಸ್ತು ಅಂತ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ನಂದು ಇನ್ಸ್ಟಾಗ್ರಾಮ್ ಅಕೌಂಟ್ ನಮಸ್ತೆ ಮಾಮ್ಸ್ನು ಫಾಲೋ ಮಾಡ್ರಿ, ಬಿಕಾಸ್ ಅಲ್ಲೂ ಕೂಡ ನಾನು ಪೇರೆಂಟಿಂಗ್ ಬಗ್ಗೆ ಟಿಪ್ಸ್, ನ್ಯೂಟ್ರಿಷನ್ ಬಗ್ಗೆ ಟಿಪ್ಸ್ ಎಲ್ಲ ಶೇರ್ ಮಾಡ್ತಿರ್ತೀನಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.